ಹಾಯ್ ಹಲೋ ನಮಸ್ಕಾರ. ಎಲ್ರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ನೀವು ಕೂಡ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ. ಸೊ ಮತ್ತೊಂದು ಹೊಸ ವ್ಲಾಗ್ಗೆ ತಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಮಲ್ಪೆಯಿಂದ ಹೊರಟ ನಾವು ನೆಕ್ಸ್ಟ್ ಹೋಗಿದ್ದು ಮುರುಡೇಶ್ವರಕ್ಕೆ. ಹೋಗೋ ಅಷ್ಟರೊಳಗೆ ಟೈಮ್ 10:30 ಆಗೋಗಿತ್ತು. ಅದಕ್ಕೆ ನಾವು ಮುರುಡೇಶ್ವರದಿಂದ ಒಂದು 5 ಕಿಲೋಮೀಟರ್ ದೂರದಲ್ಲಿ ರೂಮ್ ಬುಕ್ ಮಾಡ್ಕೊಂಡು ಅವತ್ತು ನೈಟ್ ಅಲ್ಲೇ ಸ್ಟೇ ಮಾಡಿದ್ವಿ. ನೀವು ನೋಡ್ಬೋದು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಒಂದು 8 ಗಂಟೆ ಸುಮಾರಿಗೆ ನಾವು ಮುರುಡೇಶ್ವರಕ್ಕೆ ಹೊರಡ್ತಾ ಇದ್ದೀವಿ. ಇನ್ನು ನಮ್ಮ ಗಾನಮ್ಮ ಅಂತೂ ಎಂದಿನಂತೆ ಅವಳ ನಿದ್ದೆನ ಕಂಟಿನ್ಯೂ ಮಾಡ್ತಾ ಇದ್ಲು. ಸೊ ಫೈನಲಿ ಮುರುಡೇಶ್ವರನ ರೀಚ್ ಆದ್ವಿ. ರೀಚ್ ಆದ್ಮೇಲೆ ಆ ಒಂದು ಲೊಕೇಶನ್ ನೋಡಿ ನಮ್ಗನ್ಸಿದ್ದು ಒಂದೇ ವಾವ್ ಅಂತ. ಯಾಕ್ ಗೊತ್ತಾ? ನಾನೇ ಆಗಿರ್ಬೋದು, ನಮ್ಮ ಫ್ಯಾಮಿಲಿಲಿ ಯಾರೇ ಆಗಿರ್ಬೋದು, ಇಲ್ಲಿ ತನಕ ನಾವು ಮುರುಡೇಶ್ವರ ನೋಡೇ ಇಲ್ಲ. ಇದೇ ಫಸ್ಟ್ ಟೈಮ್ ನೋಡ್ತಿರೋದು. ಆ ಒಂದು ಬೃಹದಾಕಾರದ ಶಿವನ ಮೂರ್ತಿ ಮತ್ತೆ ಆ ಒಂದು ಗೋಪುರನ ನೋಡ್ತಾ ಇದ್ರೆ 2 ಕಣ್ಣು ಸಾಲೋದಿಲ್ಲ, ಅಷ್ಟು ಚೆನ್ನಾಗಿತ್ತು. ಇನ್ನು ಬೀಚ್ ವಿಷಯಕ್ಕೆ ಬಂದ್ರೆ ನಾವು ಹೋಗಿದ್ದ ಅಷ್ಟೂ ಬೀಚಸ್‌ನಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದು ಮುರುಡೇಶ್ವರ ಬೀಚು. ಯಾಕಂದ್ರೆ ಬೇರೆ ಬೀಚಸ್‌ನಲ್ಲಿ ನಾನು ತುಂಬಾ ಹತ್ರ ಹೋಗೋದಕ್ಕೆ ವೀಲ್ ಚೇರ್‌ನಲ್ಲಿ ಟ್ರೈ ಮಾಡ್ತಾ ಇದ್ರೆ ಏನಾಗ್ತಿತ್ತಂದ್ರೆ ವೀಲ್ ಚೇರ್ ಸಿಕ್ಕಾಕೊಳ್ತಾ ಇತ್ತು ಆ ಮರಳಲ್ಲಿ. ಬಟ್ ಆದ್ರೆ ಮುರುಡೇಶ್ವರದಲ್ಲಿ ತುಂಬಾ ಗಟ್ಟಿ ಇತ್ತು ನೆಲ, ಅದಕ್ಕೋಸ್ಕರ. ಸೊ ನಾನೇನ್ ಮಾಡ್ದೆ ಅಂದ್ರೆ ಕಾರ್‌ನೇ ಡೈರೆಕ್ಟ್ ಆಗಿ ತುಂಬಾ ಹತ್ರ ಅಂದ್ರೆ ಆ ಬೀಚ್ ಹತ್ರಕ್ಕೆ ತುಂಬಾ ಹತ್ರ ಕರ್ಕೊಂಡೋಗಿದ್ದೆ ಕಾರ್‌ನ ಸಮೇತ. ಸೊ ನನಗೆ ತುಂಬಾನೇ ಖುಷಿ ಆಯ್ತು. ಅಷ್ಟು ಬೀಚ್‌ಗಳಿಗಿಂತ ಈ ಬೀಚಿಗೆ ಬಂದ್ಮೇಲೆ ಶ್ರೀ ಅಂತೂ ತುಂಬಾ ಖುಷಿಯಾಗಿದ್ರು. ಇನ್ನು ನೀವಿಲ್ಲಿ ನೋಡ್ಬೋದು ಫ್ಯಾಮಿಲಿ ಫುಲ್ಲು ಟಿಟಿಯಿಂದ ಇಳ್ದು ದೇವ್ರ ದರ್ಶನಕ್ಕಾಗಿ ಹೋಗ್ತಾ ಇದ್ದಾರೆ. ಸೊ ನಾನು ವೀಲ್ ಚೇರ್‌ನ ತಳ್ಕೊಂಡು ಪಾಪುನ ಎತ್ಕೊಂಡು ಹೋಗಕ್ಕಾಗಲ್ಲ ನಡ್ಕೊಂಡು ಅಂತ ಹೇಳ್ದೆ. ಹಾಗಾಗಿ ನಾವು ಕಾರಲ್ಲೇನೆ ದೇವ್ರ ದರ್ಶನ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಹೊರಟ್ವಿ. ನೀವಿಲ್ಲಿ ನೋಡ್ಬೋದು ಇದೇ ಎಂಟ್ರೆನ್ಸು. ಇನ್ನು ನಾವು ಒಳಗಡೆ ಹೋಗ್ಬೇಕು ಅಂತ ಅಂದ್ರೆ ₹50 ಕಟ್ಟಿ ಎಂಟ್ರಿ ಟಿಕೆಟ್‌ನ ತಗೊಂಡೇ ಒಳಗಡೆ ಹೋಗ್ಬೇಕು. ಟಿಕೆಟ್ ತಗೊಂಡು ನಾವು ಒಳಗ್ ಹೋಗಿದ್ ತಕ್ಷಣ ನಮ್ಗೆ ಮೊದಲು ವೆಲ್ಕಮ್ ಮಾಡೋದೇ ಒಂದು ಬೃಹದಾಕಾರದ ಗೋಪುರ. ಸೊ ನೀವಿಲ್ಲಿ ನೋಡ್ಬೋದು ಪಾರ್ಕಿಂಗ್ ಸ್ಪೇಸ್ ಇದೆ. ನಮ್ಮ ಚಿಕ್ಕ ಮಾವ ಅವರು ಅಕ್ಕಿನ ವೀಲ್ ಚೇರ್‌ನಲ್ಲಿ ತಳ್ಕೊಂಡ್ ಬರ್ತಾ ಇದ್ದಾರೆ. ಬರೋವಾಗ ಹಾಯ್ ಹಾಯ್ ಅಂತ ಕೈ ಬೀಸ್ತಾ ಇದ್ದಾರೆ. ಮತ್ತೆ ಇನ್ನೊಂದ್ ಏನಂದ್ರೆ ನನ್ಗೆ ಇಷ್ಟ ಆಗಿದ್ದು ಮುರುಡೇಶ್ವರದಲ್ಲಂದ್ರೆ ಇಲ್ಲಿ ಪ್ರತಿಯೊಂದು ಕೂಡ ಆರ್ಗನೈಸ್ಡ್ ಇದೆ. ಅಂದ್ರೆ ಚಿಕ್ಕ ಗಾಡಿಗಳಿಗೆ ಬೇರೆನೆ ಪಾರ್ಕಿಂಗ್ ಏರಿಯಾ, ಮತ್ತೆ ದೊಡ್ಡ ಗಾಡಿಗಳಿಗೆ ಸಪರೇಟ್ ಆಗಿ ಒಂದು ಏರಿಯಾ. ಈ ರೀತಿ ಬರೋ ಜನರಿಗೆ ಕನ್ಫ್ಯೂಷನ್ ಆಗ್ಬಾರ್ದು ಅಂತ ಆರ್ಗನೈಸ್ಡ್ ಆಗಿ ಇಟ್ಟಿದ್ದಾರೆ. ಹೀಗೆ ನಾವು ಸ್ವಲ್ಪ ಕಾರ್‌ನಲ್ಲೇ ಮೇಲೆ ತಲುಪಿದ್ವಿ. ಅಲ್ಲಿ ಒಂದು ಭವನ ಕೂಡ ಇತ್ತು. ಅದಾದ್ಮೇಲೆ ಅದರ ಪಕ್ಕದಲ್ಲೇ ಮಾಥೋಬಾರ್ ಶ್ರೀ ಮುರುಡೇಶ್ವರ ದೇವ ಅನ್ನೋ ಒಂದು ದೇವಸ್ಥಾನ ಕೂಡ ಇತ್ತು. ಸೊ ಅದನ್ನ ಕೂಡ ನೋಡ್ಕೊಂಡ್ವಿ. ಅದಾದ್ಮೇಲೆ ಹಂಗೆ ನಾವೊಂದು ರೈಟ್ ಲುಕ್ ಹಾಕ್ಕೊಂಡ್ರೆ ನಮ್ಗೆ ಈ ಒಂದು ದೊಡ್ಡ ಗೋಪುರ ಸಿಗುತ್ತೆ. ಇದನ್ನ ನೀವು ನಿಂತ್ಕೊಂಡೆಲ್ಲ ನೋಡೋದಕ್ಕಾಗೋದಿಲ್ಲ. ಮಲ್ಕೊಂಡು ನೋಡ್ಬೇಕು. ಅಷ್ಟ್ರಲ್ಲೇ ನಮ್ ದೊಡ್ಡಕ್ಕ ಕಾಲ್ ಮಾಡಿದ್ರು. ಈ ಗೋಪುರದಲ್ಲೇ ಒಂದು ಲಿಫ್ಟ್ ಇದೆಯಂತೆ. ಸೊ ಇದರ ಟಾಪ್ ಅಲ್ಲಿ ಹೋಗಿ ನಾವು ನೋಡಿದ್ರೆ ಮುರುಡೇಶ್ವರ ಸುತ್ತಮುತ್ತ ನಮ್ಗೇನು 360 ಡಿಗ್ರಿ ಕಂಪ್ಲೀಟ್ ಆಗಿ ಕಾಣಿಸುತ್ತಂತೆ. ವ್ಯೂ ಮಾತ್ರ ಮಸ್ತ್ ಅಂತಾನೆ ಹೇಳ್ಬೋದು. ಇನ್ನು ಈ ಒಂದು ಆಂಗಲ್ ನಿಂದ ನೀವು ನೋಡಿದ್ರೆ ಹಿಂದ್ಗಡೆ ಬೀಚು, ಮೇನ್ ದೇವಸ್ಥಾನ, ಶಿವನ ದೇವಸ್ಥಾನ, ಅದಾದ್ಮೇಲೆ ಬೃಹದಾಕಾರದ ಶಿವನ ಮೂರ್ತಿ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಆಂಗಲ್ ನಿಂದ. ಈ ಕ್ಲಿಪ್‌ನ ನನಗೆ ಕೊಟ್ಟಿದ್ದು ನಮ್ ದೊಡ್ಡಕ್ಕ. ಹಾಗೆ ನಾವು ಮುಂದಕ್ಕೆ ಮೇಲಕ್ಕೆ ಹೋಗ್ತಾ ಹೋಗ್ತಾ ನಮ್ಗೆ ಇಲ್ಲೊಂದು ಸ್ಟ್ಯಾಚ್ಯೂ ಸಿಗುತ್ತೆ. ಇದು ಆರ್.ಎನ್. ಶೆಟ್ಟಿ ಅವರ ಸ್ಟ್ಯಾಚ್ಯೂ ಆಗಿದೆ. ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ. ಅದಾದ್ಮೇಲೆ ಇಲ್ಲಿ ಲಾಡ್ಜಿಂಗ್ ಫೆಸಿಲಿಟಿ ಕೂಡ ಇದೆ ಉಳ್ಕೊಳ್ಳೋದಕ್ಕೆ ಬಂದವ್ರಿಗೆ. ಬಟ್ ರೇಟ್ ಎಲ್ಲ ಹೆಂಗೆ ಗೊತ್ತಿಲ್ಲ. ಬಟ್ ಮೇನ್ ಅಟ್ರಾಕ್ಷನ್ ಅಂದ್ರೆ ಇದೆ ನೋಡಿ. ತುಂಬಾನೇ ಸುಂದರವಾಗಿದೆ ನೋಡೋದಿಕ್ಕೆ. ಸೊ ಕೆಳಗಿಂದ ಎಲ್ಲಾ ಪ್ಲೇಸಸ್‌ನ ನೋಡ್ಕೊಂಡು ನಾವು ಮೇಲೆ ಶನಿಮಾತ್ಮನ ದೇವಸ್ಥಾನನ ತಲುಪಿದ್ವಿ. ಅಲ್ಲೂ ಕೂಡ ಅಷ್ಟೇ ತುಂಬಾ ಜನ ಸೆಲ್ಫೀಸ್‌ನ ಮತ್ತೆ ಫೋಟೋಸ್‌ನ ತಗೋತಾ ಇದ್ರು. ನಾವು ಆದಷ್ಟು ಒಳಗಡೆ ದೇವ್ರನ್ನ ತೋರ್ಸೋಣ ಅಂತ ಪ್ರಯತ್ನ ಪಟ್ವಿ. ಬಟ್ ಗರ್ಭಗುಡಿಯಲ್ಲಿ ತುಂಬಾ ಕತ್ತಲೆ ಇತ್ತು. ಈವನ್ ಝೂಮ್ ಮಾಡಿದ್ರು ಕೂಡ ಒಳಗೆ ದೇವ್ರು ಸರಿಯಾಗಿ ಕಾಣ್ತಾ ಇರ್ಲಿಲ್ಲ. ಹಾಗೆ ನಾವು ಸ್ವಲ್ಪ ರೈಟ್‌ಗೆ ನೋಡಿದ್ರೆ ನಮ್ಗೆ ಒಂದು ಸುಂದರವಾಗಿರೋ ಒಂದು ಸೂರ್ಯ ದೇವನ ಒಂದು ವಿಗ್ರಹ ಕಾಣಿಸುತ್ತೆ. ಅದು ಸೂರ್ಯನ ಶೇಪ್‌ನಲ್ಲೇ ಇದೆ. ಅದ್ರ ಪಕ್ಕದಲ್ಲಿ ನಮ್ಗೆ ಒಂದು ಬಂಗಾರದ ರಥ ಇರುತ್ತೆ. ಸೊ ಫೈನಲಿ ಕೊನೆಗೂ ಮೇನ್ ಶಿವನ ದೇವಸ್ಥಾನದಲ್ಲಿ ಪೂಜೆ ಮಾಡ್ಸೋದಕ್ಕೆ ಅಂತ ನಾವೆಲ್ಲ ಹೊರಟ್ವಿ. ಇಲ್ಲಿ ನಿಮ್ಗೆ ಇಲ್ಲಿ ಏನು ಮೆಟ್ಲುಗಳು ಕಾಣಿಸ್ತಾ ಇದೆ. ಈ ಮೆಟ್ಲನ್ನ ಹತ್ಕೊಂಡು ಹೋಗ್ತಾ ಇದ್ರೇನೆ ಅದೇ ಒಂದ್ ರೀತಿ ಡಿಫರೆಂಟ್ ಆಗಿ ಒಂದು ಫೀಲ್ ಕೊಡುತ್ತೆ. ಮೆಟ್ಲು ಹತ್ತುತ್ತಾ ನಿಮ್ಗೆ ಮುಂದೆ ಕಾಣಿಸ್ತಿದೆಯಲ್ಲ ಶಿವನ ವಿಗ್ರಹ, ಅದು ಸ್ವಲ್ಪ ಸ್ವಲ್ಪನೇ ದೊಡ್ಡದಾಗ್ತಾ ಹೋಗುತ್ತೆ. ಅದೇ ಒಂದ್ ರೀತಿ ಸ್ಪೆಷಲ್ ಫೀಲಿಂಗ್ ಕೊಡುತ್ತೆ. ಸೊ ಕೊನೆಗೂ ಮೇಲೆ ರೀಚ್ ಆದ್ವಿ. ಇನ್ನು ಈ ಒಂದು ಜಾಗನ ನೀವು ರೀಚ್ ಆಗಿದ ತಕ್ಷಣ ನಿಮ್ಮ ಭಕ್ತಿಯ ಲೆವೆಲ್ ಏನಿರುತ್ತೆ ಅದು ಇನ್ನೂ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಈ ಜಾಗದಲ್ಲಿ ಅಷ್ಟೊಂದು ಪ್ರಶಾಂತವಾಗಿರುತ್ತೆ. ಮತ್ತೆ ಆ ದೇವಸ್ಥಾನದಲ್ಲಿ ಬರ್ತಾ ಇರೋ ದೇವರ ಹಾಡುಗಳಾಗ್ಲಿ,
ಅಥವಾ ದೇವರ ನಾಮಗಳಾಗ್ಲಿ ಅದನ್ನ ಕೇಳ್ತಾ ಇದ್ರೆ ಹಾಗೆ ಮೈ ಮರ್ತೋಗ್ತೀವಿ. ನೆಕ್ಸ್ಟ್ ನಾವು ಹೋಗಿದ್ದು ಭೂ ಕೈಲಾಸ ಗುಹೆಗೆ. ಸೊ ಇದನ್ನ ನಾನು ಹೇಳೋದಕ್ಕಿಂತ ನೀವೇ ನೋಡಿದ್ರೆ ಚೆನ್ನಾಗಿರುತ್ತೆ. ಒಂದು ಒಳ್ಳೆ ಮ್ಯೂಸಿಕ್ ಹಾಕ್ತೀನಿ, ಕೇಳಿಸ್ಕೊಳ್ತಾ ಹಾಗೇ ನೋಡ್ತಾ ಬನ್ನಿ. ಸೊ ಭೂ ಕೈಲಾಸ ಗುಹೆಗಳನ್ನ ನೋಡ್ಕೊಂಡು ಪೂಜೆ ಮುಗಿಸ್ಕೊಂಡು ಮತ್ತೆ ನಾವು ಮತ್ತೆ ನಮ್ಮ ಫ್ಯಾಮಿಲಿ ಎಲ್ರು ಒನ್ಸ್ ಅಗೇನ್ ಬೀಚ್ ಕಡೆಗೆ ಬಂದ್ವಿ ಎಂಜಾಯ್ ಮಾಡೋದಕ್ಕೆ ಅಂತ. ಸಂಜೆ ಆಗ್ತಾ ಬಂದಿತ್ತು ಆಲ್ಮೋಸ್ಟ್. ಸೊ ನೆಕ್ಸ್ಟ್ ಜಾಗಕ್ಕೆ ಹೊರಡೋದಕ್ಕೂ ಮುಂಚೆ ಮತ್ತೊಮ್ಮೆ ಆಟ ಆಡೋಣ ಅಂತ ಹೇಳ್ಬಿಟ್ಟು ನಾವೆಲ್ಲ ಆಟ ಆಡ್ತಾ ಇದ್ವಿ. ಅಂದ್ರೆ ಯಾರು ಕೂಡ ನೀರ್ಗೆ ಇಳಿಲಿಲ್ಲ. ಜಸ್ಟ್ ಆ ಬೀಚ್ ದಡದಲ್ಲಿ ನಿಂತ್ಕೊಂಡು ಆ ಸಮುದ್ರದ ಅಲೆಗಳನ್ನ ನೋಡ್ತಾ ಆ ಕಡೆ ಈ ಕಡೆ ಬೇರೆಯವರು ಆಟ ಆಡ್ತಾ ಇದ್ರಲ್ವಾ ಅದನ್ನೆಲ್ಲ ನೋಡ್ತಾ ಎಂಜಾಯ್ ಮಾಡಿದ್ವಿ. ಎಲ್ಲ ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಜಾಗಕ್ಕೆ ಹೊರಟ್ವಿ. ಆ ಜಾಗ ಯಾವುದು, ಅಲ್ಲಿ ನಾವು ಹೇಗೆ ಎಂಜಾಯ್ ಮಾಡಿದ್ವಿ ಎಲ್ಲದನ್ನು ನೀವು ನೆಕ್ಸ್ಟ್ ವ್ಲಾಗಲ್ಲಿ ನೋಡಬಹುದು. ಈಗಾಗಲೇ ನಮ್ಮ ಚಾನೆಲ್ 1000 ಸಬ್ಸ್ಕ್ರೈಬರ್ಗೆ ತುಂಬಾನೇ ಹತ್ತಿರದಲ್ಲಿದೆ. ಹೀಗೆ ದಯವಿಟ್ಟು ಸಪೋರ್ಟ್ ಮಾಡಿ. ಮತ್ತೊಮ್ಮೆ ನಿಮ್ಮನ್ನೆಲ್ಲ ಕೇಳ್ಕೊಳ್ಳೋದಷ್ಟೇ, ನಮಗೆ ನಿಮ್ಮ ಸಪೋರ್ಟ್ ಅನ್ನೋದು ತುಂಬಾನೇ ಮುಖ್ಯ. ಥ್ಯಾಂಕ್ ಯು ಸೋ ಮಚ್.